ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ ರೀಚ್ ಆದ್ವಿ. ನೋಡಿ, 6:30ಗೆ ನಾವು ಚಿತ್ರದುರ್ಗ ರೀಚ್ ಆಗಿದ್ವಿ. ಅಲ್ಲಿ 11 ನೈಟ್ ಬಿಟ್ಟಿದ್ವಿ ನಾವು ಮಾನ್ವಿ, ರಾಯಚೂರು ಡಿಸ್ಟ್ರಿಕ್ನ. ಇಲ್ಲಿ ಬಂದಮೇಲೆ ತುಂಬ ಟಯರ್ಡ್ ಅಂದರೆ ತುಂಬ ಟಯರ್ಡ್ ಆಗಿತ್ತು. ನಾವು ಸಾಮಾನು ಹಾಕ್ಕೊಂಡು ಬಂದಿದ್ದು ಲಾರಿ ನಮಗಿಂತ 2 ಅವರ್ ಮುಂಚೆನೇ ಹೋಗಿತ್ತದು. ತುಂಬ ಬೇಗ ಹೋಗಿದ್ರು. ಅದರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದ್ದಾವೆ, ಏನಾಗಿದ್ದಾವೆ ಅಂತಲೇ ನಮಗೆ ಅದೊಂದು ಚಿಂತೆ ಆಗಿದ್ವು. ಟಿ ವಿ ಎಲ್ಲ ಅದರಲ್ಲೇ ಇತ್ತು, ಗ್ಲಾಸ್ ಐಟಮ್ ಎಲ್ಲ. ನೋಡ್ರಿ, ಕೊನೆಗೂ ನಾವು ಅಂದ್ಕೊಂಡಿದ್ದ ಊರಿಗೆ ರೀಚ್ ಆದ್ವಿ. ಯಾರಿಗಾದರೂ ಇದು ರೋಡ್ ಗೊತ್ತಿದ್ದರೆ, ಇದು ಪ್ಲೇಸ್ ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತೂ ಇಂತೂ ತುಂಬ ಟಯರ್ಡ್ ಅಂದರೆ ತುಂಬ ಟಯರ್ಡ್ ಆಯಿತು. ನಾನು ಅಮ್ಮಗೆ ಕಾಲ್ ಮಾಡಿ, ಮಾಮ ಏನೇ ಕೆಲಸ ಇದ್ದರೂ ಬಿಟ್ಟು ಬಾ, ತುಂಬ ಸುಸ್ತಾಗ್ತಿದೆ ಅಂತ ನಾನು ಫೋನ್ ಮಾಡಿದೆ. ಪಾಪ ನಮ್ಮಮ್ಮ ಎಲ್ಲ ಕೆಲಸನೂ, ಹೊಲದ ಕೆಲಸ ಎಲ್ಲ ಬಿಟ್ಟು ಪಾಪ ಅವ್ರು ಬಂದರು. ಅವರು ನೋಡ್ರಿ, ನಮ್ಮ ಬಂದು ಲಾರಿಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ಅಲ್ಲಿಂದ ನಾವು ಹೋಗಬೇಕಾದ ಜಾಗಕ್ಕೆ ಕರ್ಕೊಂಡು ಹೋದ್ವಿ. ನಮಗೆ ಅಲ್ಲಿ ಏನೇನು ಸಾಮಾನೆಲ್ಲ ಡ್ಯಾಮೇಜ್ ಆಗಿದ್ದಾವೆ ಅನ್ನೋದೇ ಒಂದು ಚಿಂತೆ ಆಗಿತ್ತು. ನೋಡಿರಿ, ನಾವು ಅಂದ್ಕೊಂಡಿದ್ದ ಊರು, ಯಾರಿಗಾದರೂ ಈ ಊರು ಗೊತ್ತಿದ್ರೆ, ಈ ಬಸ್ ಸ್ಟ್ಯಾಂಡು ಎಲ್ಲ ನೀವು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಪೂಜೆ ಮಾಡಿ ಸಿಂಪಲಾಗಿ ಮಾಡಿದೆ. ತುಂಬ ಟಯರ್ಡ್ ಆಗಿತ್ತು. ಬಂದು ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ಸಿಂಪಲಾಗಿ ಪೂಜೆ ಎಲ್ಲ ಮಾಡಿದೆ, ನೆಲ ಎಲ್ಲ ಒರೆಸ್ಕೊಂಡು. ಆಮೇಲೆ ಹಾಲು ಉಕ್ಕಿಸ್ದೆ. ಹಾಲು ಅಲ್ಲಿ ಉಕ್ತಿದೆ ನೋಡ್ರಿ, ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಆಮೇಲೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ನಾನೇನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟು ಟಯರ್ಡ್ ಅಂದರೆ ಅಷ್ಟು ಟಯರ್ಡ್ ಆಗಿತ್ತು ನನಗೂ. ಇಲ್ಲಿ ನೋಡ್ರಿ, ಯಾರೂ ಬಂದಿದ್ದಿಲ್ಲ ನಮ್ಮ ಮನೆ ಕಡೆಯಿಂದ ಇನ್ನು. ಯಾಕಂದರೆ ನಾವು ಆಲ್ರೆಡಿ 7:30ಗೆ ಇಲ್ಲಿ ರೀಚ್ ಆಗಿದ್ವಿ. ಹಾಲು ಉಕ್ತಿದೆ ನೋಡ್ರಿ ಇಲ್ಲಿ, ಅದಕ್ಕೆ. ಆಮೇಲೆ ನಾನು ಇಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಶಿವನಿಗೆ ಆ ಕಡೆ ಈ ಕಡೆ ಗುಲಾಬಿ ಹೂವು ಇಟ್ಟು ಮಧ್ಯೆ ಶಾವಂತಿಗೆ ಹೂ ಇಟ್ಟಿದ್ದೆ. ಹಿಂಗೆ ಪ್ರೇಯರ್ ಮಾಡಬೇಕಾದ್ರೆ ಶ್ಲೋಕ ಹೇಳ್ತಿದ್ದೆ. ದೇವರು ಶಿವ ಪಾರ್ವತಿ ಬಲಗಡೆಯಿಂದ ಹೂ ಬಿಡಿಸಿದ್ರು. ಆ ದೇವರು ಒಳ್ಳೇದು ಮಾಡಲಿ. ನಾವು ಹೊಸ ಮನೆಗೆ ಬಂದಿದ್ದೀವಿ, ನಮ್ಮ ಕುಟುಂಬಕ್ಕೆ, ನಮ್ಮ ಸಂಸಾರ ಚೆನ್ನಾಗಿರಲಿ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಒಳ್ಳೇದು ಮಾಡಪ್ಪ ಅಂತೇಳಿ ಬೇಡಿಕೊಂಡೆ. ಅಷ್ಟರಲ್ಲಿ ಹಾಲು ಉಕ್ತು. ಆವಾಗ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ನನ್ನ ಮಕ್ಕಳಿಗೆಲ್ಲ ಕೊಟ್ಟೆ. ತುಂಬ ಟಯರ್ಡ್ ಅಂದರೆ ತುಂಬ ಟಯರ್ಡ್ ಆಗಿತ್ತು. ನಾನು ಏನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲಿಲ್ಲ. ದೇವರೇ, ನಾನು ಹಿಂಗೆ ಯಾವ ರೀತಿ ಪೂಜೆ ಮಾಡಿದ್ದೀನೋ ಅದೇ ರೀತಿ ಆ ದೇವ್ರಿಗೆ ಇಷ್ಟ ಆಗಿದೆ. ಅಷ್ಟೇ ಸಾಕು ನನಗೆ. ಇವತ್ತು ಒಳ್ಳೆ ದಿವಸ. ಇವತ್ತು ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಳ್ಳೆ ದಿವಸ ಸಿಗುತ್ತೋ ಇಲ್ಲೋ ಅಂಥೇಳಿ ನಾನು ಹಾಲನ್ನ ಉಕ್ಕಿಸ್ದೆ ಮನೆಗೆ. ಆಮೇಲೆ ಹಾಲು ಉಕ್ಕಿಸಿದ ಮೇಲೆ ಎಲ್ಲ ಸಾಮಾನುಗಳನ್ನು ಒಳಗಡೆ ತಗೊಂಡು ಬಂದರು. ಆಮೇಲೆ ಎಲ್ಲ ನನಗಂತೂ ತುಂಬ ಬೇಜಾರಾಗಿದ್ದು ಏನಪ್ಪ ಅಂತಂದರೆ, ನಂದು ರಾಧಾಕೃಷ್ಣಂದು ಒಂದು ಇದಿತ್ತು, ವಾಲಿತ್ತು. ಅದು ದೊಡ್ಡದಿತ್ತದು. ಅದನ್ನೇ ಅವರು ಪುಡಿ ಆಗೋಂಗೆ ಮಾಡಿಬಿಟ್ಟಾರವರು. ಬಟ್ ಅದೇನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಕೆಲವೊಂದು ಸಾಮಾನುಗಳೆಲ್ಲನೂ ಒಡೆದೋಗಿದ್ವು, ಗ್ಲಾಸ್ ಐಟಮು. ಬಟ್ ನಾವು ಅಂದ್ಕೊಂಡಿದ್ದ ಸಾಮಾನು ಸೇಫಾಗಿತ್ತು. ಅಂದ್ಕೊಂಡೇ ಇರೋ ಸಾಮಾನು ಮಾತ್ರ ಎಲ್ಲ ಪುಡಿ ಆಗಿದ್ವು. ನೋಡ್ರಿ, ಎಲ್ಲ ಅನ್ಲೋಡ್ ಮಾಡ್ತಿದ್ದೀವಿ. ಮತ್ತು ನಾವು ಇದು ನಮ್ಮ ಮಾವನ ಕೈಯಿಂದ ನಾವು ದುಡ್ಡನ್ನ ಕೊಡ್ತಿದ್ದೀವಿ. ಇವರು ಓನರ್, ಮನೆ ಓನರು ಮಂಜಣ್ಣ ಅಂಥೇಳಿ. ಇವ್ರಿಗೆ ನಮ್ಮ ಮಾವನ ಕೈಯಿಂದ 6 ಲ್ಯಾಕ್ನ ಅವ್ರಿಗೆ ಕೊಟ್ಟು 3 ಇಯರ್ಗೆ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ನಾವು. 3 ಇಯರ್ ಅಗ್ರಿಮೆಂಟ್ ಅದ್ರ ಮಧ್ಯೆ 3 ಇಯರ್ ಒಳಗಡೆ ನಮಗೇನಾದರೂ ಟ್ರಾನ್ಸ್ಫರ್ ಆದರೆ, ನಮಗೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಪ್ಪ ಅನ್ನೋ ಹಾಗಿದ್ದರೆ ನೀವು ನಮಗೆ ರಿಟರ್ನ್ ಅಮೌಂಟ್ ಕೊಡಬೇಕು ಅಂಥೇಳಿ ಮಾತಾಡಿದ್ವಿ. ಆಮೇಲೆ ನಮ್ಮ ಮಾವ ಅವ್ರ ಕೈಯಿಂದನೇ ಅಮೌಂಟನ್ನ ಕೊಟ್ಟರು. ಅವರಿಗೆ ಖುಷಿ ಆಯಿತು, ಎಲ್ಲನೂ ಚೆನ್ನಾಗಾಯಿತು. ಇಲ್ಲಿ ತುಂಬ ಅನ್ಲೋಡ್ ಮಾಡಬೇಕಾದ್ರೆ ಅವಾಗಲೂ ಕೂಡ ತುಂಬ ಸಾಮಾನೆಲ್ಲ ಬ್ರೇಕ್ ಮಾಡಿಬಿಟ್ರು ಅವರು. ಇವರು ಎಲ್ಲ ದುಡ್ಡೆಲ್ಲ ಎಣಿಸ್ಕೊಂಡು ಹೋಗ್ತಿದ್ದಾರೆ. ಗಂಡ ಹೆಂಡತಿ ಇವರು. ಪಾಪ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ ನಮಗೆ. ಎಂಥವ್ರು ಸಿಗ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ. ತುಂಬ ಒಳ್ಳೆಯವ್ರು ಇದ್ದಾರೆ ಇವರು. ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲನೂ. ಅಂದರೆ ಕೆಲವರು ಓನರ್ ಇರೋ ಮನೆಗೆ ಹೋಗ್ಬಾರ್ದಪ್ಪ ಅಂತ ಅಂತಾರೆ, ಬಟ್ ಇವರಂತೂ ತುಂಬ ಒಳ್ಳೆಯವರು. ಅನ್ಲೋಡ್ ಮಾಡಿದ್ವಿ ನೋಡ್ರಿ ನಾವು ಸಾಮಾನೆಲ್ಲ. ಪಾಪ ನಮ್ಮಮ್ಮ ನನ್ನ ತಮ್ಮ ಇಬ್ಬರು ಬಂದಿದ್ದರು. ನನ್ನ ತಮ್ಮ ಅಂತೂ ಎಲ್ಲ ಕೆಲಸನೂ ನಮ್ಮ ಕೈಯಲ್ಲಿ ಆಗದಿರೋ ಕೆಲಸ ಅವನೇ ಎಲ್ಲ ಅರ್ಧಕ್ಕರ್ಧ ಮುಗಿಸ್ದ. ಅವನು ಬಂದ ಅಂಥೇಳಿ ನಮ್ಮದು ಕೆಲಸ ಎಲ್ಲ ಬೇಗ ಮುಗೀತು. ಅಮ್ಮನೂ ತಮ್ಮನೂ ಅವರು ತುಂಬ ಕೆಲಸ ಮಾಡಿದರು. ಇವ್ರು ಜ್ಯೋತಿ ಅಕ್ಕ ಅಂತ, ಇವರು ಪಾತ್ರೆ ಎಲ್ಲ ತೊಳೆದು ಕೊಟ್ಟರು. ಇವರಿಂದನೂ ತುಂಬ ಹೆಲ್ಪ್ ಆಯಿತು. 2 ಡೇಸ್ ಇದ್ದು ನಮಗೆಲ್ಲ ಸಹಾಯ ಮಾಡಿದ್ರು ಅವರು.
ತುಂಬ ಅಂದರೆ ತುಂಬಾ ಹೆಲ್ಪ್ ಆಯ್ತು ಇವರಿಂದ. ಆಮೇಲೆ ನಮಗೆ ಬಿಡೋಕ್ಕಂತೇಳಿ ಶಿವಣ್ಣ ಸರ್ ಬಂದಿದ್ದರು ನಮ್ಮ ಜೊತೆಗೆ. ಅವರು ನಮ್ಮ ಜೊತೆಗೆ ಬಂದು ನಮ್ಮ ಮನೆಯವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ, ನನಗೆ ಏನೋ ಒಂಥರ ಬಲಾನೇ ಕಳ್ಕೊಂಡಂಗೆ ಆಗ್ತೈತೆ ಮೇಡಮ್ ಅಂಥೇಳಿ ತುಂಬ ಬೇಜಾರಾಗಿದ್ರು. ಅವರು ತುಂಬ ಕಣ್ಣಲ್ಲೆಲ್ಲ ಒಂಥರ ನೀರು ತುಂಬಿಕೊಂಡಿದ್ರು. ಅವ್ರು ಹೋಗ್ಬೇಕಾದ್ರೆ ಏನೋ ಒಂಥರ ಫೀಲಿಂಗ್ ಆಗ್ತಿತ್ತು ನಮಗೂ. ಮಾನ್ವಿಯಿಂದ ಬಂದವರಲ್ಲ, ತುಂಬ ಫೀಲಿಂಗ್ ಅಂದರೆ ತುಂಬ ಫೀಲಿಂಗ್ ಆಯಿತು. ಅವ್ರು ಹೋಗ್ಬೇಕಾದ್ರೆ ಅಂತೂ ಮುಖ ಇಷ್ಟು ಮಾಡ್ಕೊಂಡಿದ್ರು ಅವರು. ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಬೇಜಾರಾಗ್ತಿತ್ತು. ಅವ್ರಿಗೆ ಅವ್ರದ್ದು ಫ್ರೆಂಡ್ಸ್ ಎಲ್ಲನೂ ಹಂಗೆ ಅಂತಿದ್ರು, ನಾವು ನಮ್ಮ ಆನೆ ಬಲಾನೇ ಕಳ್ಕೊಂಡಂಗೆ ಆಗ್ತಿದೆ ನಮಗೆ ಸರ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು. ಯಾಕಂದರೆ ನಮ್ಮ ಮನೆಯವ್ರು ಎಲ್ಲರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಇವರು ನಮ್ಮ ಮನೆ ಮೇಲೆ ಸೀತಾ ಆಂಟಿ ಅಂತ ಇದ್ರಲ್ಲ ಅವರು, ಮತ್ತು ರೇಣುಕಕ್ಕ ಅವರು ಇದು ಚೂಡಾನ ಮಾಡಿಕೊಟ್ಟಿದ್ರು. ಆದಾಗ ಬರುತ್ತೆ ಅಲ್ಲಿ ದಾರಿ ಮಧ್ಯದಲ್ಲಿ ಮಕ್ಕಳು ಕೇಳಿದಾಗ ಅಂಥೇಳಿ ಅವ್ರು ಕೊಟ್ಟಿದ್ದು ಉಂಡೆ ಮತ್ತು ಚೂಡಾನ ತಿಂತಿದ್ವಿ ಟೀ ಜೊತೆಗೆ. ತುಂಬ ಟಯರ್ಡ್ ಆಗಿತ್ತು. ಥ್ಯಾಂಕ್ ಯು. ಎಲ್ಲರೂ ವಾಚ್ ಮಾಡಿರಿ ನನ್ನ ವೀಡಿಯೋನ. ನೋಡಿ, ನಮ್ಮ ಮನೆಯವರು ಜಾಯಿನ್ ಆಗೋಕ್ಕಂತ ಹೋಗಿದ್ರು, ಜಾಯಿನ್ ಆಗಿ ಬಂದರು ಅವರು. ಅವರಿಗೆಲ್ಲ ಅಲ್ಲಿ ಸನ್ಮಾನ ಮಾಡಿ ವೆಲ್ಕಮ್ ಮಾಡ್ಕೊತಿದ್ದಾರೆ. ಜಾಯಿನ್ ಮಾಡ್ಸೋಕ್ಕಂತೇಳಿ ನಮ್ಮ ಮನೆಯವ್ರ ಫ್ರೆಂಡ್ಸು, ನಮ್ಮ ಭಾವ ಮತ್ತು ಇವ್ರು ಸಿದ್ದಣ್ಣ ಸರ್ ಅಂತೇಳಿ ಇವ್ರು ನಮ್ಮ ಭಾವ, ಮತ್ತು ಇವ್ರು ಶಿವಣ್ಣ ಸರ್ ಅಂತೇಳಿ ಇವ್ರು ಮಂಜಣ್ಣ ಸರ್ ಅಂತೇಳಿ ಇವರೆಲ್ಲ ಹೋಗಿ ಜಾಯಿನ್ ಮಾಡಿಸ್ಬಿಟ್ಟು ಬಂದರು. ನಮ್ಮ ಮನೆಯವರು ಕೂಡ ಕಾರ್ಯದರ್ಶಿ ಆಗಿದ್ರು ಅವರು ಮಾನ್ವಿಯಲ್ಲಿ. ಅವರಿಗೆಲ್ಲ ಅಲ್ಲಿ ಶಿವಮೊಗ್ಗದ ಕಡೆಯಿಂದ ಸುಮತಿ ಜಿ ಮೇಡಮ್ ಅಂಥೇಳಿ, ಇವರು ರಾಜ್ಯ ಸಹ ಕಾರ್ಯದರ್ಶಿ ಅಂತೆ ಸುಮತಿ ಜಿ ಮೇಡಮ್ ಅವರು ಕೂಡ ವಿಶಸ್ನ ತಿಳಿಸಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.